ರೋಹಿಣಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಮಾಡ್ತಾಯಿದ್ದೀನಿ ಪಲ್ಯ. ಇದು ದೋಸೆ ಮತ್ತು ಚಪಾತಿಗೆ ಸೂಪರಾಗಿರುತ್ತೆ. ಬೇಕಾಗಿರುವ ವೆಜಿಟೇಬಲ್ಸ್ಗಳು ಬೀನೀಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಆನಿಯನ್. ಇಷ್ಟೇ ಸಾಕು. ನೀವು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು. ಮನೆಯಲ್ಲಿ ಇರೋ ಅಂಥ ವೆಜಿಟೇಬಲ್ಸ್ ಎಲ್ಲನೇ ಮಾಡ್ಬೋದು ಆರಾಮಾಗಿ. ಮತ್ತು ದೋಸೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ, ನೀವು ತುಂಬ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಕಮೆಂಟ್ ಮಾಡಿ. ವೆಜಿಟೇಬಲ್ಸ್ ಎಲ್ಲನೂ ಇವಾಗ ಕಟ್ ಮಾಡೋಣ ಬನ್ನಿ. ಫುಲ್ಲು ಸಣ್ಣಕ್ಕೆ ಹಚ್ಕೊಂಡು ಬೀನೀಸ್ ಮತ್ತು ಕ್ಯಾಪ್ಸಿಕಮ್ನ, ನನಗಿಷ್ಟ ಆಗೋದು ಅದು ಫುಲ್ಲು ತುರಿಯಾಗಿ ಮಾಡೋದು ಕ್ಯಾರೆಟು. ಅದಕ್ಕೋಸ್ಕರ ನಾನು ಹಂಗೆ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಬೇಕಾದರೆ ಫುಲ್ ಸಣ್ಣ ಕಟ್ ಮಾಡಿಕೊಂಡು ಬೇಕಾದರೆ ಹಾಕ್ಕೋಬೋದು. ಆನಿಯನ್ನು ಫುಲ್ಲು ಕಟ್ ಮಾಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕೋದೊಂದು ಬಾಕಿ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದಂತ. ಬನ್ನಿ ಒನ್ ಬೈ ಕಾಯೋದಕ್ಕೆ ಬಾಣಲಿ ಇಟ್ಟಿದ್ದೀನಿ. ಇವಾಗ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ನನಗೆ ಸ್ವಲ್ಪನೇ ಸಾಕು, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಕಾಯ್ದಿದೆ. ಇವಾಗ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಎರಡೂ ಹಾಕ್ಕೋಬೋದು. ಇವಾಗ ಆನಿಯನ್ ಹಾಕಬೇಕು. ಆನಿಯನ್ ಹಾಕಿ ಫುಲ್ಲು ಬಿಸಿ ಮಾಡಬೇಕು ಸ್ವಲ್ಪ ಅದನ್ನ. ಆನಿಯನ್ನು ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ನಾವು ತುರ್ಕೊಂಡಿರೋ ಅಂಥದ್ದು ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ಕ್ಯಾಪ್ಸಿಕಮ್ ಹಾಕೋಣ. ಓಕೆನಾ? ಇವಾಗ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಫುಲ್ಲು ತುರ್ಕೊಂಡಿರೋದು. ಇವಾಗ ಬೀನೀಸ್ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸ್ ಮಾಡಬೇಕಿದ್ನ ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕ್ಯಾರೆಟ್ ಎಲ್ಲ ಹಸಿ ಹೋಗಬೇಕು, ಮತ್ತು ಬೀನೀಸ್ ಎಲ್ಲ ಒಂದು ಸ್ವಲ್ಪ ಹಸಿ ಹೋಗಬೇಕು. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕಿ, ಯಾಕೆಂದರೆ ಕ್ಯಾಪ್ಸಿಕಮ್ ಬೇಗ ಸ್ಮಾಯ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ಫುಲ್ಲು ಇವಾಗ ಇದು ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಮಿಕ್ಸ್ ಮಾಡಿ. ಆದಷ್ಟು ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ನೋಡಿ ಹೇಗೆ ಕಾಣ್ತಿದೆ. ಮತ್ತು ಕ್ಯಾಪ್ಸಿಕಮ್ಮು ಇನ್ನೊಂದಿದೆ, ಇದೆಲ್ಲ ಒಂದು ಸ್ವಲ್ಪ ಹಸಿ ಇದೆಲ್ಲ ಹೋಗಾದ್ಮೇಲೆ ಸ್ಮೆಲ್ಲು ಕ್ಯಾಪ್ಸಿಕಮ್ ಹಾಕೋತೀನಿ ನಾನು. ಓಕೆನಾ? ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕಬೇಕು. ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹೀಗೇನೆ ಬಿಸಿದ್ರಲ್ಲೇ ಇಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಫುಲ್ ಮಿಕ್ಸ್ ಮಾಡಿ. ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ, ಡೆಕೋರೇಷನ್ಗಷ್ಟೇ. ಅದಾದಮೇಲೆ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಆಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಮುಗೀತು. ಇದು ಪಲ್ಯ ಚಪಾತಿ, ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ, ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಈ ಥರ. ಏಕೆಂದರೆ ಮನೇಲಿ ಅಕಸ್ಮಾತ್ ತರಕಾರಿ ಇರಲ್ಲ, ಬರೀ 2-3 ಅಷ್ಟೇ
ತರಕಾರಿ ಇರುತ್ತೆ. ಆವಾಗ ಇದನ್ನ